ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿಯನ್ನು ನಿರ್ವಹಿಸುವುದಕ್ಕೆ ಒಂದು ಕಡೆ ಸರ್ಕಾರ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಜೊತೆಗೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಮೋಡ ಬಿತ್ತನೆ ವಿಚಾರಕ್ಕೂ ಕೂಡ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಶಾಸಕರಾಗಿರುವಂಥ ಪ್ರಕಾಶ್ ಕೋಳಿವಾಡ್ ಅವರು ಸ್ವಂತ ಖರ್ಚಿನಲ್ಲಿ ಈ ಒಂದು ಮೋಡ ಬಿತ್ತನೆ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಅವರು ಸ್ಪೆಷಲೈಸೇಷನ್ ಇರುವಂಥದ್ದು. ಸರ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಮೋಡ ಬಿತ್ತನೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೀವು ಸ್ವಂತ ಖರ್ಚಿನಲ್ಲಿ ಮಾಡ್ತಿದ್ರಿ ಸರ್, ಯಾವ ರೀತಿ ಆಗುತ್ತೆ ಇದು ಪ್ರೊಸೆಸ್? ನೋಡಿ, ಸೂಪರ್ ಎಲ್ನಿನೋ 2026ರಲ್ಲಿ ಎಫೆಕ್ಟು ತುಂಬ ಜಾಸ್ತಿ ಇದೆ ಅಂತ ವಿಜ್ಞಾನಿಗಳು IMD ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಅವ್ರು ಹೇಳಿದ್ದಾರೆ. ಮುಂಗಾರು ಫೇಲ್ ಆಗುತ್ತೆ, ಹಿಂಗಾರು ಫೇಲ್ ಆಗುತ್ತೆ ಅಂತ ವಿಜ್ಞಾನಿಗಳ ಒಂದು ಒಪಿನಿಯನ್ ಇರೋದ್ರಿಂದ ನಮ್ಮ ಹಾವೇರಿ ಜಿಲ್ಲೆಯೊಳಗೆ 92% ಸೋಯಿಂಗ್ ಅಂದರೆ ಬಿತ್ತನೆ ಆಗಿಬಿಟ್ಟಿದೆ. ಅವು ಬೆಳೆ ಕಾಯ್ದು ರೈತರು ಬದುಕಬೇಕು ಅಂತಂದರೆ ಈಗ ಮಳೆ ಅವಶ್ಯಕತೆ ಇತ್ತು. ಆ ಒಂದು ಉದ್ದೇಶದಿಂದ ಎಲ್ಲ ಶಾಸಕರ ಜೊತೆಗೆ ನಾನು ಮಾತಾಡಿ, ನಮ್ಮ ಹಾವೇರಿ ಜಿಲ್ಲೆ ಶಾಸಕರ ಜೊತೆಗೆ ಮಾತಾಡಿ ನಾವು ಮೋಡ ಬಿತ್ತನೆ ಕೈಗೊಳ್ಳೋಣ ಅಂತ ಈಗಾಗಲೇ 2 ದಿವಸ ಮೋಡ ಬಿತ್ತನೆ ಮಾಡಿದ್ದೀವಿ. ನಿನ್ನೆ ಮೊನ್ನೆ 2 ದಿವಸ ಮೋಡ ಬಿತ್ತನೆ ಮಾಡಿದ್ದೀವಿ. ಒಳ್ಳೆ ಮಳೆ ಬಂದಿದೆ. ಜೊತೆಗೆ ವಿಜ್ಞಾನಿಗಳನ್ನು ನಾವು ಸಂಪರ್ಕ ಮಾಡಿದಾಗ ಮೋಡ ಬಿತ್ತನೆಯಿಂದ 20ರಿಂದ 46% ಮಳೆ ಹೆಚ್ಚಾಗುತ್ತೆ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಟ್ರು. ಆಮೇಲೆ ರಿಪೋರ್ಟ್ ಕೂಡ ಈಗ ನಾವು ನೋಡಿದಾಗ ರೈನ್ ಗೇಜಸ್ ರಿಪೋರ್ಟು, ರೆಡಾರ್ ರಿಪೋರ್ಟ್ ಎಲ್ಲ ನೋಡಿದಾಗ ಮಳೆ ಮೋಡ ಬಿತ್ತನೆಯಿಂದ ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಸರ್, ಇದನ್ನು ಬೇರೆ ಬೇರೆ ಜಿಲ್ಲೆಗಳಿಗೂ ವಿಸ್ತಾರ ಮಾಡಬೇಕಂದ್ರೆ ಈಗ ಏನೋ ಮಳೆ ಆಗ್ತಾ ಇದೆ, ಮುಂದೆ ಮತ್ತೆ ಮಳೆ ಬರಲಿಲ್ಲ ಅಂತಂದರೆ ಇದನ್ನು ವಿಸ್ತಾರ ಮಾಡುವಂಥ ಅವಕಾಶ ಇದೆಯಾ? ಅದು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಸರ್? ಇವತ್ತಿಂದನೇ ಮಳೆ ಇಲ್ಲ ಅಂತ ಆಗಲೇ IMDಯಿಂದ ಈಗ ರಿಪೋರ್ಟ್ ಇದೆ. ನಿನ್ನೆ ಮೊನ್ನೆ ಮೋಡಗಳಿದ್ದವು. ಇವತ್ತಿನಿಂದ 16ನೇ ತಾರೀಕಿನವರೆಗೂ ಮೋಡಗಳಿಲ್ಲ. 2 ವಾರ ಮೋಡಗಳಿಲ್ಲ, ಮಳೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ರೈತರ ಸಂಕಷ್ಟಕ್ಕೆ ಬರೋದಂತೂ ಶತಸಿದ್ಧ. ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರನೂ ಮನವಿ ಮಾಡ್ಕೊಂಡಿದ್ದೀನಿ. ಸರ್ಕಾರದಿಂದ ಕೈಗೊಳ್ಳಿ, ಇಡೀ ರಾಜ್ಯ ತುಂಬ ಮಾಡಿದರೆ ಒಳ್ಳೆಯದು, ಎಲ್ಲ ರೈತರಿಗೂ ಅನುಕೂಲ ಆಗಲಿ. ಕೇವಲ ಹಾವೇರಿ ರೈತರಿಗೆ ಅಷ್ಟೇ ಅಲ್ಲ, ಎಲ್ಲ ರೈತರಿಗೂ ಈ ಒಂದು ತಂತ್ರಜ್ಞಾನದ ಅನುಕೂಲ ಆಗಲಿ ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ಕೊಂಡಿದ್ದೀನಿ. ಸರ್, ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ನದಿಯನ್ನು ಆಧರಿಸಿ ಒಂದಿಷ್ಟು ಬೆಳೆಗಳನ್ನ ಮಾಡುವಂಥದ್ದು, ಮಳೆ ಆಧರಿಸಿ ಬೆಳೆಗಳನ್ನ ಮಾಡ್ತಾರೆ. ಸೊ ನದಿಗಳು ಬತ್ತೋದ್ರಿಂದ ಮೋಡ ಬಿತ್ತನೆ ಅನಿವಾರ್ಯ ಆಗುತ್ತೆ. ಇದನ್ನು ಯಾವ ರೀತಿ ಬೇರೆ ಬೇರೆ ಜಿಲ್ಲೆಗಳಿಗೆ ಅನ್ವಯ ಮಾಡೋದಕ್ಕೆ ನಿಮ್ಮ ಸಲಹೆ ಸೂಚನೆಗಳನ್ನ ಕೊಡ್ತೀರಿ? ಯಾಕಂದರೆ ಬೆಳಗಾವಿಯಿಂದ ಕಲಬುರಗಿಯಿಂದ ಹಿಡಿದು ಈ ಕಡೆ ದಾವಣಗೆರೆವರೆಗೂ ಕೂಡ ಮಳೆ ಸಮಸ್ಯೆ. ಸಾಕಷ್ಟು ಜನ ನನಗೆ ಗುಲ್ಬರ್ಗದಿಂದ ಆಯಿತು, ಬೆಳಗಾವಿಯಿಂದ ಆಯಿತು, ಎಲ್ಲ ಕಡೆಯಿಂದನೂ, ಮೈಸೂರಿಂದ ಅನೇಕ ಶಾಸಕರು ನನಗೆ ಫೋನ್ ಮಾಡಿದ್ದಾರೆ. ನಮ್ಮಲ್ಲೂ ಮಾಡಬೇಕು, ಎಷ್ಟಾಗುತ್ತೆ ಖರ್ಚು ಅನ್ನೋದನ್ನು ಎಲ್ಲ ಮಾಹಿತಿನ ತಗೊಂಡಿದ್ದಾರೆ. ಇದು ಒಂದೊಂದೇ ಕಡೆ ಮಾಡೋದಕ್ಕಿಂತ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ ಮಾಡಿದರೆ ಮೋಡ ಯಾವ ಜಿಲ್ಲೆ ಮೇಲಿರುತ್ತೆ, ಯಾವ ತಾಲೂಕು ಮೇಲಿರುತ್ತೆ ಅಲ್ಲೇ ಹೋಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು ಹಾವೇರಿ ಜಿಲ್ಲೆಯಲ್ಲಿ ಕೂತ್ಕೊಂಡಿರ್ತೀವಿ, ಧಾರವಾಡದಲ್ಲಿ ಒಳ್ಳೆ ಮೋಡ ಇರುತ್ತೆ, ಅದನ್ನ ಬಿತ್ತನೆ ಮಾಡೋದಿಲ್ಲ. ಹಂಗಾಗಬಾರ್ದು. ಅದರಿಂದ ರಾಜ್ಯ ಸರ್ಕಾರ ಇದನ್ನ ಕೈಗೆ ಎತ್ಕೊಂಡ್ರೆ ಸಮಂಜಸವಾಗಿ ಎಲ್ಲ ರೈತರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಈ ತಂತ್ರಜ್ಞಾನವನ್ನು ಬಳಕೆ ಮಾಡ್ಬೋದು. ಸರ್, ರೈತರಿಗೆ ಒಂದು ಖುಷಿ ಸುದ್ದಿ ಈ ರೀತಿ ಮಾಡೋದ್ರಿಂದ ಮಳೆ ಬರುತ್ತೆ ಅಂತ ಎಷ್ಟು ಖರ್ಚಾಗ್ಬೋದು ಸರ್ ಸರ್ಕಾರಕ್ಕೆ ಇದರಿಂದ? ನೋಡಿ, ಸರಿಸುಮಾರು ಅಂದಾಜಾಗಿ ಹೇಳಬೇಕು ಅಂದರೆ ಒಂದು 15 ಲಕ್ಷ ರೂಪಾಯಿ ಒಂದು ಗಂಟೆಗೆ ಖರ್ಚಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸರ್ಕಾರ ಏನು ಈಗ 3 ತಿಂಗಳು ಮಳೆಗಾಲ ಇದೆ, ಮಾನ್ಸೂನ್ ಸೀಸನ್ ಇದೆ, ಅದಕ್ಕೆ ಪೂರ್ತಿಯಾಗಿ ಅವರು ವಿಮಾನವನ್ನು ಬಳಕೆ ಮಾಡ್ಕೋಬೇಕಾಗುತ್ತೆ. ಬರೀ 1 ಅವರ್ ಮಾಡಿರಿ, 2 ಅವರ್ ಮಾಡಿರಿ ಅಂತ ಇರೋದಿಲ್ಲ. ನಾವು ಜಿಲ್ಲಾವಾರು ಮಾಡ್ತಾ ಇರೋದ್ರಿಂದ ನಾವು 1 ಅವರ್ ಲೆಕ್ಕ ಹೇಳ್ತಾ ಇದ್ದೀವಿ. ಇದು ಆ ಥರ ಆಗೋದಿಲ್ಲ. ಮಾನ್ಸೂನ್ ಸೀಸನ್ ಫುಲ್ ಯಾವಾಗಂದರೆ ಮೋಡ ಯಾವಾಗ ಬರುತ್ತೆ ಯಾವಾಗ ಬರೋದಿಲ್ಲ ಅಂತ ಇಮಿಡಿಯೇಟಾಗಿ ಹೇಳೋಕ್ಕಾಗಲಿತ್ತು. ಇದು ಇವನ್ IMDಗೂ ಕೂಡ ಲಾಂಗ್ ಟರ್ಮ್ ರೇಂಜಲ್ಲಿ ಹೇಳ್ತಾರೆ. ಶಾರ್ಟ್ ಟರ್ಮಲ್ಲಿ ನಾಳೆ ಎಷ್ಟಿದೆ, ನಾಡ್ದು ಎಷ್ಟಿದೆ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ನಾವು ತಯಾರಾಗಿರಬೇಕು. ಮೋಡ ಬಂದಾಗ ನಾವು ಬಿತ್ತನೆ ಮಾಡಬೇಕು. ಅದರಿಂದ ನೀವು 1 ತಾಸು ಮಾಡ್ತೀವಿ, 2 ತಾಸು ಮಾಡ್ತೀವಿ ಅನ್ನೋದು ಇದು ಕಷ್ಟ ಸಾಧ್ಯ. ಥ್ಯಾಂಕ್ ಯು. ಯು. ಇದಿಷ್ಟು ಶಾಸಕ ಪ್ರಕಾಶ್ ಕೋಳಿವಾಡ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕುಶಾಲ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.